ನಾನು ಯಾವುದೋ ಒಂದು ಕಥೆ ಓದ್ತಾ ಇದ್ದೆ. ಈ ಯಾವುದೋ ಒಬ್ಬ ಹುಡುಗ ವಯಸ್ಸಾಗಿರೋರನ್ನ ಹೋಗಿ ಕೇಳಿ, ಕಥೆ ಇದು ಕೇಳ್ತಾನಂತೆ, ಈ ಗುಡ್ ವುಲ್ಫ್ ಮತ್ತು ಬ್ಯಾಡ್ ವುಲ್ಫ್ ಅಂತ ಇದೆಯಲ್ಲ, ಈ ಗುಡ್ ಮತ್ತು ಬ್ಯಾಡ್ ವುಲ್ಫಲ್ಲಿ ಯಾವ ವುಲ್ಫ್ ಗೆಲ್ಲತ್ತೆ ಅಂತ ಈ ಮಗು ಹೋಗಿ ಕೇಳತ್ತಂತೆ ಒಬ್ಬ ವಯಸ್ಸಾದವ್ರನ್ನ. ಆಗ ವಯಸ್ಸಾದವ್ರು ಏನು ಹೇಳ್ತಾರೆ ಅಂದರೆ, ಯಾವುದನ್ನ ನೀನು ಜಾಸ್ತಿ ಪೋಷಿಸ್ತೀಯೋ, ಯಾವುದನ್ನ ಬೆಳೆಸ್ತೀಯೋ ಅದೇ ಗೆಲ್ಲತ್ತೆ ಅಂತ. ಅಂದರೆ ಕೆಲವು ಸತಿ ಇದು ನಾವು ಕೇಳಿದ್ದೀವಿ. ಅಗೇನ್ ಗುಡ್ ಆ್ಯಂಡ್ ಬ್ಯಾಡ್ ವುಲ್ಫ್ ಅಂದರೆ ಇಲ್ಲಿ ಮೆಟಫಾರಿಕಲಿ ಗುಡ್ ವುಲ್ಫ್ ಅಂದರೆ ಒಬ್ಬರಿಗೆ ಸಹನೆ ತೋರಿಸೋದು, ಕರುಣೆ ತೋರಿಸೋದು, ಪ್ರೀತಿ ಕೊಡೋದು, ನಿಸ್ವಾರ್ಥತೆಯಿಂದ ಇರೋದು. ಅದರ ಆಪೋಸಿಟ್ ಬ್ಯಾಡ್ ವುಲ್ಫ್ ಅಂದರೆ ಕೋಪ ಆಗಿರಲಿ, ಅಥವಾ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚಾಗಿರಲಿ, ಅಥವಾ ಈ ಥರದ್ದಲ್ಲ. ಸೊ ಇದೆಲ್ಲ ನೋಡಿದಾಗ ನಮಗೆ ಬೇಕಾಗಿರೋ ಸತ್ಯಗಳು ಅವತ್ತಿಂದಲೂ ನಮ್ಮ ಕಣ್ಮುಂದೆನೇ ಇದೆ. ಇಲ್ಲ ಅವಾಗವಾಗ ನಾಪ್ಸೋಂಥ ಲೈಫ್ನ ಘಟನೆಗಳು ಬೇಕು, ಇಲ್ಲ ಈ ಥರ ಸ್ಟೋರೀಸ್ಗಳು ಬೇಕು, ಅಥವಾ ಈ ಥರ ಡಿಸ್ಕಷನ್ಸ್ ಇರಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಯು, ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ನಿಮ್ಮ ಒಂದು ವ್ಯಕ್ತಿತ್ವನ ಥ್ರೂ ಲೈಫ್, ಥ್ರೂ ನಿಮ್ಮ ಒಂದು ಬ್ಯಾಕ್ಗ್ರೌಂಡು, ಆಸ್ ಟು ಹೌ ಆರ್ ಯು ಟ್ರೀಟಿಂಗ್ ಯುವರ್ ಸೆಲ್ಫ್ ಇನ್ಸೈಡ್? ಐ ಥಿಂಕ್ ನಾನು ಶುರು ಮಾಡಿದಾಗ 2009-2010, ಇಟ್ಸ್ ಬಿನ್ 16 years ಇಂಡಸ್ಟ್ರಿಯಲ್ಲಿ. ರೈಟ್. ಆ್ಯಂಡ್ ಇನಿಷಿಯಲಿ ತಂದೆಯವರು, ನಾನು ನವಗ್ರಹ ವಾಸ್ ಒನ್ ಆಕ್ಸಿಡೆಂಟ್ಲಿ ಇಟ್ ಕೇಮ್ ಟು ಮೀ. ಎಲ್ಲೋ ಒಂದು ಕಡೆ ನಾನು ಜಿಮ್ಮಲ್ಲಿದ್ದೆ, ಆ್ಯಂಡ್ ಮಮ್ಮಿ ಫೋನ್ ಮಾಡಿಬಿಟ್ಟು ದರ್ಶನ್ ಸರ್ ಬರ್ತಾರೆ, ದಿನಕರ್ ಸರ್, ದರ್ಶನ್ ಸರ್ ಮನೆಗೆ ಅಂತ. ಸೊ ಆ ಟೈಮಲ್ಲಿ ಲೈಕ್ ಹೌದಾ, ಏನೋ ಒಂದು ಇನ್ವಿಟೇಷನ್ ಕೊಡೋಕ್ಕೆ ಬರ್ಬೋದು ಅಂತ ಐ ಜಸ್ಟ್ ಥಾಟ್. ಬಟ್ ಆದರೂ ಐ ವಾಸ್ ಎಸ್ ಬಿಗ್ ಫ್ಯಾನ್. ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನ್ ನಾನು. ಸೊ ಅವ್ರ ಮನೆ BTM ಲೇಔಟ್ ಹತ್ರನೇ ಅವ್ರು ನಮ್ಮ ಮನೇನೂ ಇದ್ದಿದ್ದು. ಸೊ ಡೀರೇ ಯೂಸ್ ಟು ಗೋ ಸಿ ಹೆಂಗೆ ಬರ್ತಾರೆ ಹೋಗ್ತಾರೆ, ಕಾರು ಅದು ಎಲ್ಲ. ಸೊ ಸರಿ ಬರ್ತೀನಿ ಅಂತ, ಮನೆಗೆ ಬರ್ತೀನಿ ಅಂತ ಐ ಕೇಮಮ್. ಸುಮ್ಮನೆ ಐ ಕೇಮಮ್, ವಾಟ್ ಹಾಯ್ ಹೀರೋ, ನಮ್ಮ ಸಿನಿಮಾಗೆ ನೀವೇ ಇದಂತ ಹೀರೋ ಅಂತ ಜಸ್ಟ್ ಇಮಿಡಿಯೇಟ್ಲಿ. ಸೊ ಐ ಥಿಂಕ್ ಇಟ್ ಕೇಮ್ ವೆರಿ ಆಕ್ಸಿಡೆಂಟ್ಲಿ. ಅವಾಗ ಇನ್ನೂ ಡಿಗ್ರಿ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿಂದ ಶುರುವಾಗಿದ್ದು ಐ ಥಿಂಕ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಐ ಕ್ಯಾನ್ ಟೆಲ್ ಯು. ಎಸ್ಪೆಷಲಿ ನವಗ್ರಹ ರಿಲೀಸ್ ಆದಮೇಲೆ ಸಾಂಗು ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಗಿದ್ದು ಅನ್ಎಕ್ಸ್ಪೆಕ್ಟೆಡ್, ಕಣ್ಕಣ ಸಲಿಗೆ ಸಾಂಗು. ಆ್ಯಂಡ್ ಅಲ್ಲಿಂದ ಜನ ದೇ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಬಟ್ ಎಲ್ಲೋ ಒಂದು ಕಡೆ ಅದಾಗಿದ ತಕ್ಷಣ ಒಂದು ಇದಿರುತ್ತಲ್ಲ, ಒಂದು ಥಿಂಕಿಂಗ್ ಪ್ರಾಸೆಸ್ಸು, ಇಲ್ಲ ಒಂದು ಪಾತ್ವೆ ಅಂತ ಇರುತ್ತಲ್ಲ, ಎಲ್ಲೋ ಒಂದು ಕಡೆ ಐ ಥಿಂಕ್ ಇಟ್ ವಾಸ್ ನಾಟ್ ಡೈವರ್ಷನ್, ಬಟ್ ಒಂದು ವೇಟಿಂಗ್ ಅಂತ. ಸರಿ ಒಳ್ಳೆ ಸಿನಿಮಾ ಬಂದಾಗ ಮಾಡೋಣ ಅಂತ. ಆ ಟೈಮಲ್ಲಿ 2 ಸಿನಿಮಾ ಬಂತು, ಬಟ್ ಕಾರಣ ಅಂತಂದರೆ ಗಾಟ್ ಸ್ಟಾಪ್ಡ್. ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ, ಬಟ್ ರಿಲೀಸ್ ಆಯಿತು, ಬಟ್ ಜನ ಆಕ್ಸೆಪ್ಟ್ ಮಾಡಲಿಲ್ಲ. ಸೊ ದಟ್ ಪ್ರೊಸೆಸ್ ವಾಸ್ ಆಲ್ಮೋಸ್ಟ್ 2015 ಐ ಡಿಡ್ ಕ್ವೈಟ್ ಅ ಬಿಗ್ ಫಿಲಮ್. ಆ್ಯಂಡ್ ಅದರಲ್ಲೂ ದರ್ಶನ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದರು. ಸೊ ಅಲ್ಲಿಂದ ಏನೋ ಒಂದು ಆಗುತ್ತೆ, ಇಲ್ಲಿಂದ ಏನೋ ಒಂದು ಚೇಂಜ್ ಆಗುತ್ತೆ ಅಂದ್ಕೊಂಡೆ. ಬಟ್ ಕತೆ ವೈಸ್ ಜನಕ್ಕೆ ಏನೋ ಒಂಥರ ಐ ಥಿಂಕ್ ದೇ ಡಿಂಟ್ ಲೈಕ್ ಇಟ್, ಆ್ಯಂಡ್ ಒಂದು ಆಕ್ಸೆಪ್ಟೆನ್ಸ್ ಇಲ್ಲ. ಸೊ ಮತ್ತೆ ಮನೆಯಲ್ಲಿ 1-2 ವರ್ಷ ಕೂರೋ ಥರ ಆಯಿತು. ಸೊ ಐ ಥಿಂಕ್ ಈ ಪ್ರೋಸೆಸ್ ನಡೆಯುವಾಗ ಐ ವಾಸ್ ಥಿಂಕಿಂಗ್ ಲೈಕ್ ಏನಾಗ್ಬೋದು, ಲೈಕ್ ವಾಟ್ ವಿಲ್ ಹ್ಯಾಪನ್ ಅಂತ. ಬಟ್ ಎಲ್ಲೋ ಒಂದು ಕಡೆ ಯಾವತ್ತೂ ಕುಗ್ಗಿಲ್ಲ. ಐ ಆಲ್ವೇಸ್ ಥಾಟ್ no, I think there is something left, there is something that's going to come anta. So again after 2018, so continuous ಆಗಿ ಸಿನಿಮಾಗಳು ಸ್ಟಾರ್ಟ್ ಆಯಿತು. ಆ್ಯಂಡ್ ಒನ್ ಥಿಂಗ್ ಇಸ್ ಲೈಕ್ ಇನ್ನೂ ಒಂದು ಹಿಟ್ಟು ಅಂತ ಐ ಹ್ಯಾವ್ ನಾಟ್ ಗಿವನ್ ಅ ಬಿಗ್ ಹಿಟ್, ಒಂದು ಆ್ಯಾವ್ರೇಜ್ ಏನಾದರೂ ಕೊಟ್ಟಿರ್ಬೋದು. ಬಟ್ ಐ ಲೈಕ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಯಾಕಂದರೆ ಅದಿದ್ರೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾಯಿದೆ, ಮಾಡ್ತಾಯಿದ್ದೀನಿ. ಆ್ಯಂಡ್ ಲೈಫ್ನ ಹೆಂಗೆ ಅರ್ಥ ಮಾಡ್ಕೊಂಡು ಅಂದರೆ, ಐ ಮೀನ್ ಹಿಂಗೆ ಹೋಗ್ತಾ ಇದ್ದಿದ್ದು, ಐ ಹ್ಯಾವ್ ನೆವರ್ ಟೇಕನ್ ಅ ಡೈವರ್ಷನ್, ಒಂದು ಲೆಫ್ಟ್ ಟು ರೈಟು ಎಲ್ಲೂ. ಇಟ್ ವಾಸ್ ವೆರಿ ಈಸಿ. ಬೇಡಪ್ಪ ಗುರು, ಏನಕ್ಕೆ ಬೇಕು ನನಗೆ, ಆರಾಮಾಗಿ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಡ್ಬೋದಿತ್ತು. ಬಟ್ ಐ ನೆವರ್ ಫೆಲ್ಟ್ ದಟ್ ಐ ಹ್ಯಾವ್ ಟು ಟೇಕ್ ದಟ್ ಕೈಂಡ್ ಆಫ್ ಅ ಡೈವರ್ಷನ್. ಆ್ಯಂಡ್ ತಂದೆಯವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದರು, ಚಿತ್ರಲೇಖ ಆದಮೇಲೆ ಪಾಪ ಅವ್ರು ಹೀರೋ ಆಗಬೇಕಿತ್ತು, ಸೋಮಶೇಖರ್ ಸರ್ ಮಂದಾಕಿಣಿ ಸಾಂಗ್ ಆದಮೇಲೆ. ಬಟ್ ಸೋಮಶೇಖರ್ ಸರ್ ನಾಟ್ ವೆಲ್, ಆ ಟೈಮಲ್ಲಿ ಅವ್ರು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ತಂದೆಗೆ ಅದು ಆಪರ್ಚುನಿಟಿ ಸಿಗಲೇ ಇಲ್ಲ ಹೀರೋ ಆಗೋಕ್ಕೆ. ಸೊ ಅದೊಂದು ಇಂಟರ್ವ್ಯೂಲ್ಲಿ ಅರ್ಲಿಯರ್ ನೋಡಿದ್ದೆ. ಸೊ ಈ ವಾಸ್ ಲೈಕ್, ನನ್ನ ಮಗ ಒಂದು ಒಳ್ಳೆ ಹೀರೋ ಆದರೆ ನನಗೆ ಅದೇ ಖುಷಿ, ಅಷ್ಟೇ ಸಾಕು. ಇವಾಗ ಆಗಿದ್ದಾನೆ, ಬಟ್ ಇನ್ನೊಂದು ಒಳ್ಳೆ ಮಟ್ಟಕ್ಕೆ ಆದರೆ ಅದೇನು. ಬಟ್ ದಟ್ ವಾಸ್ ಒನ್ ಡ್ರೈವಿಂಗ್ ಫೋರ್ಸ್ ನನಗೆ. ಸೊ ಎಲ್ಲೋ ಒಂದು ಕಡೆ ಇಲ್ಲ, ಅವ್ರ ಇದನ್ನು ನಾನು ಫುಲ್ಫಿಲ್ ಮಾಡಬೇಕು. ಆ್ಯಂಡ್ ನನಗೂ ಒಂದು ಸ್ವಾರ್ಥ ಇದೆ, ಲೈಕ್ ಐ ಆಮ್ ವರ್ಕಿಂಗ್ ಹಾರ್ಡ್, ಐ ಬಿನ್ ಡಿಸಿಪ್ಲಿನ್ಡ್ ಆನ್ ಸೆಟ್. ಆ್ಯಂಡ್ ರಿಪೀಟೆಡ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಸಿಗೋದು ನಾಟ್ ಈಸಿ. ಯಾಕಂದರೆ ನಾನು ವರ್ಕ್ ಮಾಡಿದ್ದು ಪ್ರೊಡ್ಯೂಸರ್ ಡೈರೆಕ್ಟರ್ಸೇ ಮತ್ತೆ ನನಗೆ ವಾಪಸ್ ಸಿನಿಮಾ ಮಾಡ್ತಾರೆ. ಐ ಥಿಂಕ್ ಬಿಕಾಸ್ ಆಫ್ ಸರ್ಟನ್ ಥಿಂಗ್ಸ್. ಅದೊಂದು ಸ್ವಾರ್ಥ ಇದೆ, ಎಲ್ಲೋ ಒಂದು ಕಡೆ ಬಿಟ್ಕೊಡ್ಬಾರ್ದು, ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಹಿಟ್ ಕೊಡಬೇಕಂತ. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಇಸ್ ಟೇಕಿಂಗ್ ಮೀ ಟಿಲ್ ಹಿಯರ್. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ದಟ್ ಯು ಮೇಡ್, ಅಪ್ಸ್ ಆ್ಯಂಡ್ ಡೌನ್ಸ್, ಮತ್ತು ಪಾತ್ವೇ, ಥಾಟ್ಸ್, ಸಕ್ಸಸ್ ಆ್ಯಸ್ ಅ ಹೀರೋ. ಸೊ ಒಂದೊಂದೇ ಡೈಸೆಕ್ಟ್ ಮಾಡೋದಾದರೆ, ಐ ಆಮ್ ಶ್ಯೂರ್ ಈ ಒಂದು ಜರ್ನಿ ನೀವೇ ಹೇಳ್ದಂಗೆ ಇಟ್ ಹ್ಯಾಸ್ ಶೋನ್ ಯು ಸಕ್ಸಸ್, ಇಟ್ ಹ್ಯಾಸ್ ಶೋನ್ ಯು ಕೆಲವು ಸರ್ತಿ ಡೆಡ್ ಎಂಡ್ಸ್, ಅಟ್ ಟೈಮ್ಸ್ ಇಟ್ ಹ್ಯಾಸ್ ಶೋನ್ ಯು ಮುಂದೆ ಏನಿದೆ ಅಂತಲೇ ಅರ್ಥ ಆಗ್ತಾರಲ್ಲ. ಬಟ್ ಇಲ್ಲಿ ಒಂದು ಡೌಟು, ಕೆಲವು ಸರ್ತಿ ಸಕ್ಸಸ್ ಕೊಟ್ಟ ಮೇಲೆ, ಯಾವ್ದಾದ್ರು ಒಂದು ಸಿನಿಮಾ ಹಿಟ್ ಆದಮೇಲೆ ನಾರ್ಮಲ್ ಅಸಂಪ್ಷನ್ ಇಸ್ ದ್ಯಾಟ್ ನೆಕ್ಸ್ಟ್ ಹಂಗಿದ್ರೆ ಅವ್ರಿಗೆ ಆಫರ್ಸ್ ಬರಬೇಕಲ್ವಾ ಅಂತ. ಸೊ ಇನ್ ಸ್ಯಾಂಡಲ್ವುಡ್ ಅಟ್ ಟೈಮ್ಸ್ ಅದಕ್ಕೊಂದು ಕರೆಕ್ಟ್ ಫಾರ್ಮುಲಾ ಅಂತೇನಿಲ್ಲ ಅಲ್ಲ. ಕೆಲವು ಸರ್ತಿ ನೀವು ಸಕ್ಸಸ್ ಕೊಟ್ಟ ಮೇಲೂ
ಒನ್ ಟೈಮ್ ವಂಡರ್ ಅಂತ ಟ್ಯಾಗ್ಸ್ ಬರ್ಬೋದು, ಅಥವಾ ಏನೋ ಫಸ್ಟ್ ಟೈಮ್ ತಾನೇ ಇನ್ನೊಂದೆರಡು ಕೊಟ್ಟು ನೋಡೋಣ ಇರೋ, ಆಮೇಲೆ ದೇ ಆರ್ ಕನ್ಸಿಡರ್ಡ್ ಆಸ್ ಅ ಕಾಂಕ್ರೀಟ್ ಇನ್ವೆಸ್ಟ್ಮೆಂಟ್ ಅಂತಾನ. ಸೊ ಈ ಥರದನ್ನೆಲ್ಲ ಹೌ ಹ್ಯಾವ್ ಯು ಫೇಸ್ಡ್ ಆ್ಯಂಡ್ ಹೌ ಹ್ಯಾವ್ ಯು ಅನಲೈಸ್ಡ್? ಸಿ ಐ ಮೀನ್ ಸಕ್ಸಸ್ ಅನ್ನೋದು ಲೈಕ್ ಐ ಟೋಲ್ಡ್ ಯು, ಅದಿನ್ನೂ ನನಗೆ ಬಂದಿಲ್ಲ. ಲೈಕ್ ಕೆಲವೊಂದು ಆ್ಯಾವ್ರೇಜ್ ಸಕ್ಸಸ್, ಒಂದು ಚಿಕ್ಕದಾಗ ಒಂದು ಓಪನಿಂಗ್ ಸಿನಿಮಾ ತೊಗೊಂಡಿರ್ಬೋದು. ಬಟ್ ಐ ಥಿಂಕ್ ಸಕ್ಸಸ್ ಅಂತ ನನಗೆ ಬಂದರೆ ಡೆಫಿನೆಟ್ಲಿ ಅದು ತಲೆ ಅಂತ ಹೇಳ್ತಾರಲ್ಲ, ಅದು ನಿಲ್ಲುತ್ತೆ. ಇಟ್ ವಾಂಟ್ ಗೋ ಔಟ್ ಆಫ್ ಮೈ ಹೆಡ್, ಆರ್ ಐ ವಾಂಟ್ ಸಡನ್ಲಿ ಬಿಕಮ್ ಲೈಕ್ ಓ ಮೈ ಗಾಡ್ ಸಕ್ಸಸ್ಫುಲ್ ಇದಾಗ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಒನ್ ಸಿನಿಮಾ ಡೆಫಿನೆಟ್ಲಿ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಐ ಥಿಂಕ್ ಇನ್ ಪ್ರತಿಯೊಬ್ಬರೂ ಲೈಫಲ್ಲೂ. ಐ ಥಿಂಕ್ ಒನ್ ಸಿನಿಮಾ ಗಿವ್ಸ್ ಯು ದಟ್ 1-2 years ಆಫ್ ರನ್ ಥ್ರೂ, ಅಂದರೆ ಅದು ಕೊಡುತ್ತೆ. ಆ್ಯಂಡ್ ಯುಲ್ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ಒನ್ ಸಕ್ಸಸ್ ಆದಮೇಲೆ ಯು ಬಿಕಮ್ ಡಬ್ಲಿ ರೆಸ್ಪಾನ್ಸಿಬಲ್, ಲೈಕ್ ಚೂಸಿಂಗ್ ಆಫ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಲೈಕ್ ನನ್ನ ಇದರಲ್ಲಿ ಏನಾಯಿತು, ದ ಶೋ ಹ್ಯಾಸ್ ಟು ರನ್ ಅಂತಾರಲ್ಲ. ಸೊ ಎಲ್ಲೋ ಒಂದು ಕಡೆ ಕಷ್ಟ ಇಲ್ಲ ಫೈನಾನ್ಷಿಯಲಿ, ಬಿಕಾಸ್ ಆಫ್ಟರ್ ನವಗ್ರಹ ನೆವರ್ ಬಿನ್ ಡಿಪೆಂಡೆಂಟ್ ಆನ್ ಮೈ ಡ್ಯಾಡ್. ಯಾವುದೇ ಒಂದು ಕಾರ್ ತೊಗೊಳ್ಳಿ, ಒಂದು ಬೈಕ್ ತೊಗೊಳ್ಳಿ, ಒಂದು ಸಿಗ್ನೇಚರ್ ಕೇಳ್ತೀನಿ, ಇಲ್ಲಾಂದರೆ ಒಂದು ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಕೊಡಿ ಮನೆಯದು, ಯಾಕಂದ್ರೆ ಲೋನ್ ತೊಗೊಳಕ್ಕಂತ ಇಷ್ಟೇ ಹೊರತು ಅದು ನೆವರ್ ಲೈಕ್ ಇನ್ನು ನಾನು ಮಾಡ್ತೀನಿ. ಆ್ಯಂಡ್ ರೀಸೆಂಟ್ಲಿ ವೆನ್ ಐ ಬಾಟ್ ಮೈ ಕಾರ್ ವಾಸ್ ಲೈಕ್ ಫುಲ್ ಶೋರೂಮಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ನನ್ನ ಮಗ ಕೊಡಿಸಿ ಅಂತ. ದಟ್ಸ್ ದ ಪ್ರೌಡ್ ಫೀಲಿಂಗ್ ದಟ್ ಹ್ಯಾಸ್. ಬಟ್ ಅದು ಆಲ್ಸೋ ಕಮಿಂಗ್ ಬ್ಯಾಕ್ ಟು ದಟ್ ಇದು. ಸೊ ಒನ್ ಸಕ್ಸಸ್ ಐ ಥಿಂಕ್ ಮೇಕ್ಸ್ ಯು ಮೋರ್ ರೆಸ್ಪಾನ್ಸಿಬಲ್. ಬಟ್ ಈ ಪಾರ್ತಲ್ಲಿ ನಂದಲ್ಲಿ ಏನಾಯಿತು, ಒಂದೊಂದು ಕಡೆ ಏನಾಗುತ್ತೆ, ಸರಿ ತೊಗೊಂಬಿಡೋಣ, ಇನ್ನೊಂದಷ್ಟು ಬರುತ್ತೆ ಮಾಡೋಣ, ಸರಿ ಮಿನಿಮಮ್ ಒಂದು ಗ್ಯಾರಂಟಿ ಇದೆ ಕ್ಯಾರೆಕ್ಟ್ರು ಮಾಡೋಣ ಅಂತ, ಈ ಥರದ್ದೆಲ್ಲ ಆಯಿತು ನನ್ನದ್ರಲ್ಲಿ. ಬಟ್ ದ ಕೌಂಟ್ ಇಸ್ ವೆರಿ ಹೈ. ಲೈಕ್ ಇವತ್ತಿನ ರಿಲೀಸ್ ಆಗಿರೋದು, ರಿಲೀಸ್ ಆಗಬೇಕಾಗಿರೋದು, ಪೂಜೆ ಆಗಿರೋದು, ಶೂಟಿಂಗ್ ನಡೀತಾ ಇರೋದು ಎಲ್ಲ ಒಂದು ಕೌಂಟ್ ತೊಗೊಂಡ್ರೆ ಐ ಥಿಂಕ್ 20th ಸಿನಿಮಾ ಇಸ್ ವಾಟ್ ಐಮ್ ಡೂಯಿಂಗ್. 20 cinemas is what I'm doing. So another 5 ಹೋದರೆ 25. So it's like, I feel it's quite a decent kind of an achievement in this 15 years. And I think that has to come. Ad bandaga I'll become more responsible. And I think that will definitely, one success another will take you ahead in life. I think ಯಾವ ಫೀಲ್ಡಲ್ಲಿ ಆಗಿರ್ಬೋದು, I think one good success makes you a more confident human being. And it takes you ahead in life, yeah. So if we have to go back to ನವಗ್ರಹ ಫೇಸಲ್ಲಿ, ಐ ಥಿಂಕ್ ಕೆಲವು ಸತಿ ನೀವೇನು ಅಂದ್ಕೊಂಡಿರ್ತೀರೋ ಅಂದ್ಕೊಳ್ದೇನೆ ಕೆಲವ್ದು ಬರುತ್ತೆ. ಹೌದು. ಯೂಶಲಿ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಆರ್ ಆಲ್ವೇಸ್ ದ್ಯಾಟ್. ನೀವೇನೋ ಅಂದ್ಕೊಂಡಿರಲ್ಲ ಅಥವಾ ಆ ಟೈಮಿಗೆ ಇನ್ನೂ ಪ್ರಿಪೇರ್ ಆಗಿರಲ್ಲ. ಆ ಥರ ಬಂದಾಗ ಐ ಥಿಂಕ್ ಇನ್ ಯೋರ್ ಕೇಸ್ ಯು ಹ್ಯಾವ್ ಟೇಕನ್ ದಿಸ್ ನವಗ್ರಹ ಅಂತೆಲ್ಲ ಮಾಡಿದ್ಮೇಲೆ. ಸೊ ವಿ ವರ್ ಆಲ್ಸೋ ಟೋಲ್ಡ್ ಆ ಒಂದು ಫೇಸಲ್ಲಿ ತರುಣ್ ಸುಧೀರ್ ಅವರು, ಹೂ ಇಸ್ ಅ ವೆರಿ ಬಿಗ್ ಡೈರೆಕ್ಟರ್ ಫಾರ್ ಟುಡೇ, ಅವ್ರದ್ದು ಒಂದು ಜರ್ನಿ ಇದೆ, ಅವ್ರು ನಿಮ್ಮ ರೂಮ್ ಮೇಟ್ ಅಂತ. ಸೊ ಆ ಥರದ ದಿನಗಳಲ್ಲಿ, ಅಂದರೆ ಈಗ ಎಲ್ಲರೂ ಇನ್ನೂ ಬೆಳೆಯೋ ಒಂದು ಫೇಸಲ್ಲಿದ್ದಾಗ ಮೆಂಟ್ಯಾಲಿಟಿ, ಆ್ಯಟಿಟ್ಯೂಡು ಮತ್ತು ಲೈಫನ್ನು ಹೇಗೆ ನೋಡ್ತಾ ಇರ್ತಾರೆ ಮತ್ತು ಸುತ್ತಮುತ್ತ ಇರೋರನ್ನ ಹೇಗೆ ನೋಡ್ತಾ ಇರ್ತಾರೆ, ಎವ್ರಿಥಿಂಗ್ ವಿಲ್ ಬಿ ಡಿಫ್ರೆಂಟ್. ಸೊ ಇಫ್ ಐ ಹ್ಯಾವ್ ಟು ರಿಮೈಂಡ್ ಯು ಬ್ಯಾಕ್ ಟು ದ್ಯಾಟ್ ಫೇಸ್, ಐ ಥಿಂಕ್ ಆ ಟೈಮಲ್ಲಿ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ರಂತೆ, ಹೇಗೆ ಏನೇನು ಮಾಡಬೇಕು ಅಂತ ಫೀಡ್ ಮಾಡ್ತಾ ಇದ್ರು. ಸೊ ಹೌ ಆರ್ ದೋಸ್ ಡೇಸ್ ಆ್ಯಂಡ್ ವಾಟ್ ಡಿಡ್ ಯು learn from that phase of your life? See, I think if you see ನವಗ್ರಹ 7 ಜನ ವಿಲನ್ ಮಕ್ಕಳು ಅಂತ ನಾವೇನು ಹೇಳ್ತೀವೋ, ಐ ಥಿಂಕ್ ಪ್ರತಿಯೊಬ್ಬರದ್ದು ಒಂದು ಬ್ಯಾಕ್ಗ್ರೌಂಡು, ಒಂದು ಸ್ಟ್ರಗಲ್ ಇದೆ. ಯು ಕ್ಯಾನ್ ಟೇಕ್ ಎನಿಬಡೀಸ್ ಫಾರ್ ದಟ್ ಮ್ಯಾಟರ್. ವಿನೋದ್ ಪ್ರಭಾಕರ್ ಅವರು ಆಗಿರ್ಬೋದು, ನಥಿಂಗ್ ಕೇಮ್ ಈಸಿ. ಇವತ್ತು ಅವ್ರದ್ದೇ ಒಂದು ಮಾರ್ಕೆಟ್ ಅಂದರೆ ಐ ಥಿಂಕ್ ನಥಿಂಗ್ ಇಸ್ ಕಮ್ ಈಸಿ. ತುಂಬ ಕಷ್ಟಪಟ್ಟು ಒಂದು 6 packs ಅಂತ ಮಾಡಿದಾಗ ಜನ ಒಂದು ಆಕ್ಸೆಪ್ಟ್ ಮಾಡಿ ಒಂದು ಹೀರೋ ಅಂತ ಒಂದು ಇದು ಹಿಡನ್ ಸುಜನ್. ಸೊ ಎಲ್ಲೊಂದು ಕಡೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಈ ಡಿಡ್ ಒನ್ ಶೋ ಮಜಾ ಟಾಕೀಸ್ ಮಾಡಿದ್ಮೇಲೆ ಹಿ ಸಾ ದಟ್ ಸಕ್ಸಸ್. ಆ್ಯಂಡ್ ಪ್ರತಿಯೊಬ್ಬರದ್ದು ಐ ಆಮ್ ಜಸ್ಟ್ ಟೆಲಿಂಗ್, ನಾಗಿ ಮತ್ತು ಗಿರಿ ಅವರು ಅಷ್ಟೇ, ನಾಗೇಂದ್ರ ಅರಸ್ ಅವರು ಒಂದು ದೊಡ್ಡ ಎಡಿಟರ್ ಆದ್ರೂ, ಬಟ್ ಈ ಅಷ್ಟು ಅವ್ರ ಅಪ್ಪ ಹೆಸರನ್ನ ಮೇಲೆ ತೊಗೊಳ್ಬೇಕಂತ ಹೌ ಈ ಸ್ಟ್ರಗಲ್ಡ್. ಗಿರಿ ದಿನೇಶ್ವರ್ ಆಗಿರ್ಬೋದು. ಆ್ಯಂಡ್ ತರುಣ್ ಒನ್ ಮೋರ್ ಬಿಗ್ ಎಕ್ಸಾಂಪಲ್, ಡ್ಯಾನ್ಸ್ ಸ್ಟುಡಿಯೋ ಇಟ್ಕೊಂಡು ಲೈಕ್ ಏನೋ ಒಂದು ಮಾಡೋಣ ಅಂತ ಹಿ ಸ್ಟಾರ್ಟೆಡ್ ಆಸ್ ಎ ಹೀರೋ. ಆಮೇಲೆ ನವಗ್ರಹ ನವಗ್ರಹನಲ್ಲಿ ಫುಲ್ ಕಂಪ್ಲೀಟ್ ಸ್ಕ್ರಿಪ್ಟಲ್ಲೆಲ್ಲ ಇನ್ವಾಲ್ವ್ ಆಗಿ, ಆಮೇಲೆ ನನ್ನ ಜೊತೆ ನಾನು ಆ್ಯಕ್ಚುಲಿ ಒಂದು ಐ ವಾಸ್ ಅ ಫ್ರೆಶ್ ಆ ಟೈಮಲ್ಲಿ. ಸೊ ಎಲ್ಲರೂ ಸಿನಿಮಾ ಮಾಡಿದರು ಆ ಟೈಮಲ್ಲಿ. ಆ್ಯಂಡ್ ಅವಾಗ ನೋಡಿದಾಗ ಹಿ ಯೂಸ್ ಟು ಕಮ್, ರೂಮ್ಮೇಟ್ಸ್ ಆಗಿದ್ವಿ. ಸೊ ನನಗೆ ನಾಳೆ ದಿನಕರ್ ಸರ್ ಆ್ಯಕ್ಷನ್ ಕಟ್ ಹೇಳ್ತಾರೆ, ದರ್ಶನ್ ಸರ್ ಎದುರುಗಡೆ ಇರ್ತಾರೆ, ಹಿಂಗೆ ಮಾಡೋದು, ಫುಲ್ ನರ್ವಸ್ ಆಗ್ಬಿಡ್ತೀನ ಏನು ಅಂತ ಇಷ್ಟು, ಯಾಕಂದರೆ ಫಸ್ಟ್ ಸಿನಿಮಾ ಅಲ್ವಾ. ಸೊ ಈಸ್ ವೆರಿ ತುಂಬ ಒಂಥರ ಎಂಕರೇಜಿಂಗ್ ಕೈಂಡ್ ಆಫ್ ಅ ಪರ್ಸನ್. ರೂಮಿಗೆ ಬಂದಾಗ ಇಲ್ಲೆಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಸರಿ ಡೈಲಾಗ್ ಈ ಥರ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಸ್ಕ್ರಿಪ್ಟ್ ಇಸ್ಕೊತಾ ಇದ್ವಿ. ಸೊ ಯೂಸ್ ಟು ಲೈಕ್ ಲಿಟ್ರಲಿ ಟ್ರೈನ್ ಮೀ. ಬಟ್ ಅಲ್ಲಿ ಹೋದಾಗ ಐ ಥಿಂಕ್ ದಿನಕರ್ ಸರ್ ಇಸ್ ಬಿನ್ ಮೈ ಬಿಗ್ಗೆಸ್ಟ್ ಒಂದು ಆ ಸಿನಿಮಾಗೆ ಒಂದು ಗುರು ಅಂತ ಹೇಳಿದ್ರೆ. ಯಾಕಂದರೆ ಧರ್ಮ ನಾನು ಏನು ಹೇಳ್ತೀನೋ ಒಂದು ಪ್ಲೇನ್ ಪೇಪರಾಗಿ ಬನ್ನಿ, ಒಂದು ಮಿನಿಮಮ್ ಇದು ಮಾಡ್ಕೊಂಬನ್ನಿ, ನಾನು ಏನು ಹೇಳ್ತೀನೋ ಅದನ್ನು ನೀಟಾಗಿ ಮಾಡಿಬಿಡಿ ಅಂತ. ಸೊ ಇವತ್ತಿನವರೆಗೂ ಆ್ಯಕ್ಚುಲಿ ಮೆನಿ ಪೀಪಲ್ ಹ್ಯಾವ್ ಟೋಲ್ಡ್ ಆ ಸಿನಿಮಾನಲ್ಲಿ ತುಂಬ ಲೀಲಾಜಾಲವಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ, ಲೈಕ್ ತುಂಬ ನ್ಯಾಚುರಲಾಗಿ ಮಾಡಿದ್ಯಾ. ಏನಕ್ಕಂದ್ರೆ ದಿನಕರ್ ಸರ್ ಯೂಸ್ ಟು ಗೈಡ್ ಮಿ ಲಾಟ್.
ಅಲ್ಲಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ, ಹಿಂಗೆ ಕಾಲ ಮೇಲೆ ಕಾಲು ಹಾಕೊಳ್ಳಿ, ಆಮೇಲೆ ಸುಮ್ಮನೆ ಅಪ್ಪ ನೋಡಿ ಒಂದು ಸ್ಮೈಲ್ ಮಾಡಿ, ಆಮೇಲೆ ಡೈಲಾಗ್ ಹೇಳಿ, ಆಮೇಲೆ ಎದ್ದು ನಿಂತ್ಕೊಂಡು ಏನೋ ಇದೊಂದು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರು ಅಂದರೆ ಅದು ಡೈರೆಕ್ಷನ್ ಅನ್ನೋದು. ಸೊ ದಟ್ ಆಲ್ಸೋ ಮೇಡ್ ಇಟ್ ವೆರಿ ಈಸಿ ಫಾರ್ ಮಿ. ಸೊ ಯಾರು ನೋಡಿದ್ರೆ ಒಂದು ಇನ್ನಸೆಂಟ್ ನೆಕ್ಸ್ಟ್ ಡೋರ್ ಬಾಯ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದಾನಂತ ಒಂದು ಬಂದೈತೆ. ಸೊ ಐ ಥಿಂಕ್ ಆ ಫೇಸಲ್ಲಿ ಐ ಥಿಂಕ್ ಎವ್ರಿಬಡಿ ಹ್ಯಾಡ್ ದ ಸ್ಟ್ರಗಲ್ಸ್ ಇನ್ ದೇರ್ ಇದು. ಆ್ಯಂಡ್ ತರುಣ್, ಐ ಲೈಕ್ ಟು ಥ್ಯಾಂಕ್ ಹಿಮ್, ಯಾಕಂದರೆ ಆ್ಯಂಡ್ ತುಂಬ ನಂಗೆ ಎಂಕರೇಜ್ ಮಾಡಿ ಇದು ಮಾಡಿದ್ದು. ಯಾ. ಸೊ ಆ ಫೇಸ್ ಆಫ್ ನಿಮ್ಮ ಲೈಫ್ ಮುಂದೆ ಏನಾಗುತ್ತೆ, ಲೆಕ್ಕಾಚಾರಗಳೆಲ್ಲ ಇತ್ತಾ, ಪ್ರೆಷರ್ ಇತ್ತಾ? ಆ ಒಂದು ಫೇಸ್ ಆಫ್ ಯುವರ್ ಲೈಫಲ್ಲಿ ದುಡ್ಡುಗೋಸ್ಕರನೂ ಕೆಲಸ ಮಾಡೋದು ಯಾವುದಾದ್ರು ಒಂದು ಟ್ರ್ಯಾಕ್, ಅದು ವಾಸ್ ಇಟ್ ಅ ನೆಸೆಸಿಟಿ ಅಥವಾ ಯು ಇನ್ ಅ ಕಂಫರ್ಟಬಲ್ ಝೋನ್ ಏನೋ? ಇಲ್ಲ, ಮನೆಗೋಸ್ಕರ. ನವಗ್ರಹ ವಾಸ್ ಕಂಪ್ಲೀಟ್ ಲೈಕ್ ಅ ಫ್ಯಾಮಿಲಿ ಕೈಂಡ್ ಆಫ್ ದಿಸ್ ಒನ್ ಸಿನಿಮಾ. ನಾನು ಹೋಗ್ಬಿಟ್ಟು ಅಲ್ಲಿ ನಾನು ಏನು ನಡೀತಾ ಇದೆ, ಇಲ್ಲಿಂದ ನಾನು ಹಿಂಗಾಗ್ಬಿಡ್ತೀನಿ, ಸ್ಟಾರ್ ಆಗ್ಬಿಡ್ತೀನಿ. ಐ ನೆವರ್ ಹ್ಯಾಡ್ ಎನಿಥಿಂಗ್. ಇದು ಮುಗಿಸ್ಬೇಕು, ಚೆನ್ನಾಗಿ ಮುಗಿಸ್ಬೇಕು. ಯಾಕಂದರೆ ಐ ಥಿಂಕ್ ಐ ವಾಸ್ 22, 23. ಸೊ ಆ ಟೈಮಲ್ಲಿ ಏನಿರುತ್ತೆ, ಇಂಥ ಒಂದು ಸಿನಿಮಾ ಸಿಕ್ಬಿಡೈತಲ್ಲ ನನಗೆ. ಸೊ ಅದೇ ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಆ್ಯಂಡ್ ದ ಡೇ ಐ ವೆಂಟ್ ಟು ದ ಥಿಯೇಟರ್ ವೆನ್ ರಿಲೀಸ್ಡ್, ಜನ ಬಂದು ಮಾತಾಡಿಸಿದ್ದು. ಸೊ ಅದೆಲ್ಲ ಡೈಜೆಸ್ಟ್ ಆಗಿ ಟುಕ್ ಟೈಮ್. ಯಾಕಂದರೆ ಆ ಟೈಮಲ್ಲಿ ಆ ಥಾಟ್ ಪ್ರೊಸೆಸ್ ಇರಲಿಲ್ಲ. ಬಟ್ ಇಲ್ಲಿ ನಾನು ಚೆನ್ನಾಗಿ ಮಾಡಬೇಕು, ಇಲ್ಲಿ ಚೆನ್ನಾಗಿರಬೇಕು. ಆಮೇಲೆ ದಿನಕರ್ ಸರ್, ದರ್ಶನ್ ಸರ್ ಹೆಂಗಂದರೆ ದೇ ಯೂಸ್ ಟು ಟೆಲ್ ಮಿ ಲೈಕ್ ನನ್ನ ಸೀನ್ ಇಲ್ಲ ಅಂತ ಒಂದು ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ಸೊ ಸೀನ್ ಇಲ್ಲ ಅಂದರೆ ಏನು ಮಾಡೋದು, ಹೋಗೋದೆಲ್ಲ ಹೋಗಿ ಕೂತ್ಕೊಂಬಿಡೋದು. ಅವರದು ಎಲ್ಲಿದ್ರಿ ಧರ್ಮ ನೀವು, ಅಂತ ಒಳ್ಳೆ ಸೀನ್ ನಡೀತಾ ಇದೆ, ಬನ್ನಿ ಸ್ವಲ್ಪ ನೋಡಿ ಕಲೀರಿ. ಸೊ ಈ ಥರ ಎಲ್ಲ. ಸೊ ದಟ್ ಈಸ್ ಹೌ ಐ ಥಿಂಕ್. ಸೊ ಆ ಟೈಮಲ್ಲಿ ಲೈಕ್ ಇದು ಮುಗಿಸೋಣ ಚೆನ್ನಾಗೆ. ಅದು ಪ್ಲ್ಯಾನಿಂಗ್ ಎಲ್ಲ ಇರಲಿಲ್ಲ, ಹಿಂಗೆ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಅದು ಮಾಡ್ಬಿಡ್ತೀನಿ, ಈ ಥರ ಅಪ್ರೋಚ್ ಮಾಡ್ಬಿಡ್ತೀನಿ. ಆಮೇಲೆ ಇದು ಆದಮೇಲೂ ತಂದೆಯವರು ಒಂದೇ ಒಂದು ಮಾತು ಹೇಳಿದ್ರು. ಲೈಕ್ ಈ ಟೋಲ್ಡ್ ಮಿ, ಸೊ ಸಾರಿ, ಐ ಕೆನಾಟ್ ಗೋ ಟು ಏನದು ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಆಫೀಸ್ಗೆ ಹೋಗ್ಬಿಟ್ಟು ನಿನ್ನ ಫೋಟೋ ಇಟ್ಕೊಂಡು ನಾನು ಹೋಗಿ ತೋರಿಸಿ ನನ್ನ ಮಗನಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟ ಆಗೋಲ್ಲ. ಯು ಸ್ಟಾರ್ಟ್, ನೀನೇ ಒಂದು ಲೈಫಲ್ಲಿ ಇದು ಮಾಡು. ಬಟ್ ಒಂದು ಹೆಸರು ಇದೆ, ಕೀರ್ತಿರಾಜ್ ಅಂತ ಒಂದು ನಿನ್ನ ಪಕ್ಕದಲ್ಲಿ, ಧರ್ಮ ಅಂತ ಪಕ್ಕದಲ್ಲಿದೆ. ನನ್ನ ಕಡೆಯಿಂದ ಏನಾಗುತ್ತೆ, ನನಗಂತೂ ಶಕ್ತಿ ಇಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ, ಇದು ಮಾಡೋಕ್ಕೆ. ಬಟ್ ಡೆಫಿನೆಟ್ಲಿ ಇಫ್ ಸಂಬಡಿ ಟೆಲ್ಸ್ ಸರ್ ನಿಮ್ಮ ಮಗ, ಐ ವಿಲ್ ಡೆಫಿನೆಟ್ಲಿ ಥಿಂಕ್. ಬಟ್ ನಾನು ಹೋಗಿ ಅಲ್ಲಿ ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ ನಮ್ಮ ಮಗನ ಚಾನ್ಸ್ ಕೊಡಿ ಅಂತ ಐ ಕೆನಾಟ್ ಡೂ ದ್ಯಾಟ್. ಐ ಡೋಂಟ್ ಥಿಂಕ್. ಯಾಕಂದರೆ ಅವರು ಒಂದು ಜಸ್ಟಿಸ್ ಫ್ಯಾಮಿಲಿಯಿಂದ ಬಂದಿದ್ದು, ಚೀಫ್ ಜಸ್ಟಿಸ್ ಅವ್ರ ತಂದೆ. ಬಟ್ ಅವ್ರು ಯಾವತ್ತೂ ಒಂದು ಇನ್ಫ್ಲುಯೆನ್ಸ್, ಒಂದು ಯಾವತ್ತೂ ಇದು ಮಾಡ್ಕೊಂಬಂದಿಲ್ಲ. ಸೊ ದೇ ಆಲ್ವೇಸ್ ಟೋಲ್ ಮಿ, ವಿಲ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಆ್ಯಂಡ್ ಯು ಡು ಇಟ್. ಅದಾದಮೇಲೆ ಐ ಥಿಂಕ್ 1-2 years ಇಮಿಡಿಯೇಟಾಗಿ 2010-11-12 ತಂದೆಯವ್ರ ಸ್ಕ್ರಿಪ್ಟ್ ಕೇಳ್ತಿದ್ರು. ಬಟ್ ಅದೆಲ್ಲೋ ಒಂದು ಕಡೆ ನೆಗೆಟಿವ್ ಆಯಿತು. ಅವ್ರ ತಂದೆಯವರಿಗೆ ಕತೆ ಹೇಳಬೇಕು, ಅವ್ರ ತಂದೆಯವ್ರ ಥರ ಅನ್ವೇಷಣೆ ಮಾಡಬೇಕು, ಅದೆಲ್ಲೋ ಒಂದು ಕಿವಿಗೆ ಬಿತ್ತು ಅವ್ರಿಗೆ. ಅದಾದಮೇಲೆ ಇನ್ನೂ ಬಿಟ್ಬಿಟ್ರು, ಬೇಡಪ್ಪ ನೀನೇ ಮಾಡು, ಯಾಕಂದರೆ ಐ ಡೋಂಟ್ ವಾಂಟ್, ಯಾಕೆ ಪಾಪ ಎಲ್ಲರಿಗೂ ಬೇಜಾರಾಗೋದು. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಕತೆ ಕೇಳ್ತೀನಿ, ನೈಟ್ ಅವ್ರು ಕೂತಿರ್ತಾರೆ ಅವ್ರ ಟೇಬಲ್ ಮೇಲೆ, ಅಲ್ಲಿ ಹೋಗ್ಬಿಟ್ಟು ನಾವು ಕತೆ ಡಿಸ್ಕಸ್ ಮಾಡೋದು. ಸೊ ಯಾ, ದಟ್ಸ್ ಹೌ.